ಪ್ರತಿದಿನನೂ ತರಕಾರಿ ಸಾಂಬಾರು ಇಲ್ಲಾಂದರೆ ಸೊಪ್ಪಿನ ಸಾರು ಹುಳಿ ತೊವೆ ಈ ರೀತಿ ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ಸಾಂಬಾರನ್ನ ಒಂದ್ಸತಿ ಟ್ರೈ ಮಾಡಿ. ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಮೊಳಕೆ ಕಟ್ಟಿದ ಸಾಂಬಾರು ಆಲ್ಮೋಸ್ಟ್ ನಮ್ಮ ಸೌತ್ ಬೆಂಗಳೂರಲ್ಲಿ ಇಲ್ಲ ಕರ್ನಾಟಕದಲ್ಲಂತೂ ಮಾಡ್ತಾನೆ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಕಟ್ಟಿದ ಸಾರು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹುರುಳಿಕಾಳನ್ನೆಲ್ಲ ಮೊಳಕೆ ಬರೆಸ್ಕೋಬೇಕು, ಅಂದರೆ ಸ್ಪ್ರೌಟ್ಸ್ ಬರೆಸ್ಕೋಬೇಕು. ನಾನಿಲ್ಲಿ 1 ಬಟ್ಲಾಗುವಷ್ಟು ಹುರುಳಿಕಾಳನ್ನ ಇಡೀ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದೀನಿ. ಅದೆಲ್ಲ ನೆಂದಿದ್ದಾದಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ನೀರೆಲ್ಲ ನೀಟಾಗಿ ಬಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನ ಹಾಕಿ ಅದನ್ನ ಗಂಟು ಕಟ್ಬಿಟ್ಟು 1 ರಾತ್ರಿ ಆದರೂ ಇಟ್ಟಿರಬೇಕು. ಬಿಸಿಲಿದ್ರೆ ಅಥವಾ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬೇಗ ಮೊಳಕೆ ಬಂದುಬಿಡುತ್ತೆ, ಚಳಿಗಾಲದಲ್ಲಿ ಸ್ವಲ್ಪ ಬರೋದು ನಿಧಾನ. ಆಗ ಒಂದು ಬಟ್ಟೆ ಎಲ್ಲ ಈ ರೀತಿ ಕಟ್ಟಿದ್ದಾದಮೇಲೆ ಒಂದು ಪಾತ್ರೆ ಒಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಬೆಚ್ಚಗಿಡಿ, ಆಗ ಬೇಗ ಮೊಳಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮೊಳಕೆ, ನನಗೆ ಒಂದೇ ದಿವಸದಲ್ಲೇ ಬಂದಿದೆ. ಈಗ ಸಾಂಬಾರು ಮಾಡೋದಕ್ಕೆ ಮೊಳಕೆ ಕಟ್ಟಿದ ಕಾಳು ರೆಡಿಯಾಗಿದೆ. ಈ ಕಾಳು ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಬಿಳಿ ಬದನೆಕಾಯಿ ಇಲ್ಲಾಂದರೆ ಪರ್ಪಲ್ ಯಾವುದಾದ್ರೂ ನಡೆಯುತ್ತೆ. ಇದನ್ನೆಲ್ಲ ಈ ನೀರಲ್ಲಿ ಹಾಕಿ ಇಟ್ಟಿರೋಣ. ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಂದು ಚಿಕ್ಕದಾಗುವಷ್ಟು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೇ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ. ಒಂದು 3-4 ಸ್ಪೂನ್ ಆಗುವಷ್ಟು ತುರಿದಿರೋಂತಹ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಬರೋಣ. ಈಗ ಒಂದು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಆಗೋಷ್ಟು ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಹೋದರೆ ಸಾಕು. ಈಗ ಇದಕ್ಕೇ ನಾವು ತೊಳೆದಿಟ್ಕೊಂಡಿರೋ ತರಕಾರಿ ಮತ್ತು ಕಾಳೆಲ್ಲ ರೆಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೊಂಥರ 1 ಪಾಟ್ ಸಾಂಬಾರು. ಒಂದು ಸತಿ ಕುಕ್ಕರ್ಗೆಲ್ಲ ಹಾಕಿ ವಿಷಲ್ ಹೊಡ್ಸಿದ್ರೆ ಒಂದೇ ಸತಿಗೆ ಸಾಂಬಾರು ಪೂರ್ತಿ ರೆಡಿಯಾಗೋಗ್ಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಇದಿಷ್ಟು ಹಾಕಿ ಎಣ್ಣೆಲಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನೆಲ್ಲ ಈಗ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಇರೋಂಥ ಮಸಾಲೆ ಎಲ್ಲ ಸೇರಿಸಿ ಒಂದೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ತೆಳ್ಳಗೆ ಸಾಂಬಾರು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಇದಕ್ಕೆ ಒಂದು 3/4 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ನೋಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ. ನಾನು ಇನ್ನೂ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸತಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಟೇಸ್ಟ್ ನೋಡ್ಕೊಂಬಿಡಿ. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ ಅಷ್ಟೇ. ಪರ್ಫೆಕ್ಟಾಗಿ ಆಗಿರುತ್ತೆ. ಕಾಳು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿ ಫುಲ್ ಕೂಲ್ ಆಗಿದೆ ನೋಡಿ. ಈಗ ಸಾಂಬಾರು ರೆಡಿಯಾಗಿದೆ, ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇಷ್ಟು ತೆಳ್ಳಗಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಬಿಸಿ ರಾಗಿ ಮುದ್ದೆ ಜೊತೆ ಈ ಹುರುಳಿಕಾಳು ಸಾರು ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸತಿ ನೀವು ಈ ರೀತಿ ಮೊಳಕೆ ಕಟ್ಟಿ ಹುರುಳಿಕಾಳು ಸಾರು ಮಾಡಿ ತಿನ್ನಿ, ತುಂಬ ಇಷ್ಟಪಡ್ತೀರಾ. ಹೆಲ್ದಿ ಕೂಡ, ಫೈಬರು ಪ್ರೋಟೀನ್ಸ್ ಎಲ್ಲ ತುಂಬ ರಿಚ್ ಆಗಿರೋಂಥ ಕಾಳಿದು. ಈ ಮೊಳಕೆ ಕಟ್ಟಿದ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.